ಜಯ ಜಯ ವಾಲ್ಮೀಕಿ ರಾಮಾಯಣದಲ್ಲಿ ಲಕ್ಷ್ಮಣ ರೇಖಾ ಬಿಡಿ ಯಾವ ರೇಖಾನೂ ಇಲ್ಲ. ಲಕ್ಷ್ಮಣ ರೇಖಾ ಅಂದ್ರೆ ಬರೀ ನಮ್ಮ ಮನೆಯಲ್ಲಿ ಕಾಕ್ರೋಚ್ ಇದೆಯಲ್ವಾ, ಅದಕ್ಕೋಸ್ಕರ ಲಕ್ಷ್ಮಣ ಸೀತಾ ರಾಮರ ಜೊತೆ 14 years ನವಪಂಚಚ ವರ್ಷಾನಿ ಇದ್ದು ಕೈಂಕರ್ಯ ಮಾಡ್ತಾ ಇದ್ರು. ಊರ್ಮಿಳಾ ಮಲಗ್ತಾನೆ ಇದ್ಲು, 14 years ಎದ್ದೇಳಿಲ್ಲ. ಇದೆಲ್ಲ ಯಾವುದು ರಾಮಾಯಣದಲ್ಲಿ ಇಲ್ಲ. ರಾವಣ ಅವನು ಶಿವಭಕ್ತವಾಗಿದ್ದ, ಆದ್ರೆ ಅವನ ಕ್ಯಾರೆಕ್ಟರ್ ಈ ತರ ಸ್ವಲ್ಪ ನೆಗೆಟಿವ್ ಆಗಿದೆ. ರಾವಣನ ತಾಯಿ ರಾಕ್ಷಸಿ, ಕೈಕಶಿ ಅಂತ ಅವಳ ಹೆಸರು. ಶಿವಭಕ್ತ ಅಂತಕ್ಕೋಸ್ಕರ ಇವನು ಒಳ್ಳೆ ಓಹೋ ಅಲ್ಲ, ಇವನು ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಅದ್ ಮಾಡ್ತಾ ಇದ್ದ. ತಿಳ್ಕೊಳ್ಳಿ, ಒಂದು ಶ್ರೀಲಂಕಾ ಪ್ರೆಸಿಡೆಂಟ್ ಇಂಡಿಯಾ ಅಲ್ಲಿ ಒಂದು ಲೇಡಿನ ಕಿಡ್ನಾಪ್ ಮಾಡ್ತಾರೆ, ಅಪಹರಣೆ ಮಾಡ್ತಾರೆ. ಇಂಟರ್ನ್ಯಾಷನಲ್ ಇಶ್ಯೂ ಆಗ್ಬಿಡುತ್ತೆ ಇವಾಗ. ಸೊ ಅವನಿಗೆ ವ್ಯಾಲ್ಯೂನೇ ಇಲ್ಲ. ಏನಪ್ಪ ಯಾಕೆ ಈ ಕಷ್ಟ, ನಾನು ಏನ್ ಮಾಡಿದೀನಿ? ಸುಖ ಪಡುವಾಗ ಕೇಳಲ್ಲ. ನಾನು ಒಂದು ಚೆನ್ನ KGF ಮೂವಿ ನೋಡುವಾಗ ಒಂದು ದೈವಾನುಭವ ಇರುತ್ತೆ. ಆವಾಗ ನಾನು ಕೇಳಬೇಕು, ಎಷ್ಟೋ ಒಬ್ರು ಕಷ್ಟ ಪಡ್ತಾ ಇದ್ದಾರೆ, ನನ್ ಮಾತ್ರ ಭಗವಂತ ಯಾಕೆ ಇಷ್ಟು ನೀನು ಸುಖ ಕೊಟ್ಟಿದ್ಯಾ ಅಂತ ಕೇಳಬೇಕು. KGF ಮೂವಿ ಮಾಡುವಾಗ ಕೇಳಲ್ಲ. ದುಷ್ಯಂತ್ ಪಾಡ್ಕಾಸ್ಟ್ ನೋಡುವಾಗ ಯಾಕೆ ನನ್ಗೆ ಈ ಕಷ್ಟ ಅಂತ ಕೇಳಿದೆ. ನಮ್ಮ ಈ ಪ್ರದೇಶದಲ್ಲಿ ಇರೋ ರಾಮಚರಿತ್ ಮಾನಸ್ಸು, ತಮಿಳಲ್ಲಿರೋ ಕಂಬರಾಮಾಯಣಂ ಎಲ್ಲ ಈ 1100-200 years ಒಳಗಡೆನೆ ಬಂದಿದೆ. ಅದ್ರ ಮುಂಚೆ ಇಂಡೋನೇಷ್ಯಾ ಅಲ್ಲಿ ರಾಮಾಯಣ ಇದೆ. ಥಾಯ್ಲೆಂಡ್ ಅಲ್ಲೂ ಕೂಡ ಒಂದು ಫ್ಯಾಮಿಲಿ ರಾಮಾಯಣದ ರಾಮನ ವಂಶಸ್ಥರು ನಾವು. ವಕ್ಷಸ್ಥಲದಲ್ಲಿ ಸೀತಾ ಇದ್ದಾಳೆ. ವಿತೌಟ್ ಸೀತಾ ರಾಮನ್ಗೆ ವ್ಯಾಲ್ಯೂ ಇಲ್ಲ. ನಾವು ಕಷ್ಟ ಪಡುವಾಗ ಹೆಂಗ್ ತಿಳ್ಕೋಬೇಕು, ಸೀತೆನೇ ಇಷ್ಟು ಕಷ್ಟ ಪಟ್ಟಿದ್ದಾಳೆ ಅಂದ್ರೆ ನಾನ್ ಯಾರಪ್ಪ? ರಾಮನಿಗೆ ಮದುವೆ ಆಗುವಾಗ 12 ವರ್ಷ, 12 years. ಸೀತೆಗೆ 6. ಭೂಪಾದೌ ಯಸ್ಯ ನಾಭಿರ್ವೇದಸುರನಿಲಸ್ ಚಂದ್ರಸೂರ್ಯೌ ಚ ನೇತ್ರೇ ಕರ್ಣಾವಾಶಾಃ ಶಿರೋದ್ಯೌ ಮುಖಮಪಿ ದಹನೋ ಯಸ್ಯ ವಾಸ್ತೇಯಮಭಿಃ. ಗ್ರೂಮ್ಗೆ ಬ್ರೈಡ್ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾರೆ, ಬ್ರೈಡ್ಗೂ ಗ್ರೂಮ್ ಇಷ್ಟ ಆಗ್ಬಿಟ್ಟಿದ್ದಾರೆ. ಎಲ್ಲಾ ಕಡೆನೂ ಎಲ್ರೂ ಇಂಟ್ರೆಸ್ಟ್, ಮ್ಯಾಚಿಂಗ್, ಕೆಮಿಸ್ಟ್ರಿ ಪರ್ಫೆಕ್ಟ್ ಇದೆ. ಆದ್ರೆ ಜಾತಕ ಮ್ಯಾಚ್ ಆಗ್ತಾ ಇಲ್ಲ, ಕುಂಡ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು? ತಮಿಳ್ನಾಡು ಚೀಫ್ ಮಿನಿಸ್ಟರ್ಸ್ ತರ ಆಸ್ತಿಕ್ಯ ನಾಮ ಬೇರೆ ಯಾವ ಪ್ರದೇಶದಲ್ಲೂ ಇಲ್ಲ. ಅಣ್ಣ ಹೊರಗಡೆ ಹೋಗಿರುವಾಗ ನನ್ನ ಜೊತೆ ಒಂದು ರಿಲೇಶನ್ಶಿಪ್ ಶುರು ಮಾಡಬೇಕು ಅಂತ ನಿನ್ಗೆ ಒಂದು ನೆನಪಿರತ್ತೆ ಅಂತ ವಚನ ಇದೆ ರಾಮಾಯಣದಲ್ಲಿ, ಆರಣ್ಯಕಾಂಡ 3 ಶ್ಲೋಕ. ಅವಳು ಲಕ್ಷ್ಮಣ ಹತ್ರ ಹೋಗ್ತಾಳೆ, ಸೀತೆ ಮಾತೆ, ಅಪ್ಪ ನನ್ಗೆ ಬೆಂಕಿ ಹಚ್ಚಪ್ಪ, ನಾನು ಹೋಗ್ಬೇಕು. ಯಾರತ್ರ ಅವಳು ತಪ್ಪು ಮಾಡಿದ್ಲೋ ಅವ್ರ ಹತ್ರನೇ ಹೆಲ್ಪ್ ಕೇಳ್ತಾಳೆ, ಕೋರಿಕೆ. ಇದೇ ರಾಮನ ರಾಜ್ಯ. 17,000 ದ್ವೀಪಗಳು ಸೇರಿಸಿ ಇಕ್ಕಟ್ಟಾಗಿರೋ ಒಂದು ದೇಶನೇ ಇಂಡೋನೇಷ್ಯಾ. ನನ್ನ ಪ್ರವಚನ ಅರೇಂಜ್ ಮಾಡಿದ್ದಾರೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನನ್ನ ಡ್ರೈವರ್ ನನ್ನ ಕಾರಲ್ಲಿ ಹೋಗುವಾಗ ಅವನು ಸ್ಟಾಪ್ ಮಾಡಿ ನಮಾಜ್ ಮಾಡಿದ್ದ. ನಾನು ಹೇಳಿದ್ದೆ, ನಿನ್ನ ಧರ್ಮ ನೀನು ಫಾಲೋ ಮಾಡ್ತಾ ಇದ್ದೆ, ಒಳ್ಳೇದಪ್ಪ. ನಿನ್ನ ಹೆಸರೇನು? ಆದಿತ್ಯ. ಆದಿತ್ಯ.